ನಮಸ್ಕಾರ ರೀಪ್ಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಯಾದ ಡಿ.ಕೆ. ಶಿವಕುಮಾರ್ಗೆ ಈಗ ಸಂಕಷ್ಟ ಎದುರಾಗೈತ್ರಿ. ಯಾವ ಸಂಕಷ್ಟ ಎದುರಾಗೈತೆ ಅಂತಿರ್ಬೇಕು ನೀವು. ಈಗಾಗಲೇ ಸಿದ್ದರಾಮಯ್ಯಗೆ ಮೂಡ ಹಗರಣದಲ್ಲಿ ಹೆಂಗೆ ಸಂಕಷ್ಟ ನಿರ್ಮಾಣ ಆಗೈತಿ, ಅದೇ ರೀತಿ ಡಿ.ಕೆ. ಶಿವಕುಮಾರ್ಗೆ ಒಂದು ದೊಡ್ಡ ಸಂಕಷ್ಟ ನಿವಾರಣೆ ಆಗೈತಿ. ತೂಗು ಕತ್ತಿ ತಲೆ ಮೇಲೆ ಬಂದೈತಿ. ಇದರಿಂದ ಗಲಿಬಿಲಿಗೊಂಡ ಡಿ.ಕೆ. ಶಿವಕುಮಾರ್ ಏನು ಮಾಡ್ತಾರೆ ನೋಡ್ಬೇಕು. ಕರ್ನಾಟಕ ರಾಜ್ಯದ ಹೈಕೋರ್ಟ್ಗೆ ಅಲ್ಲಿಯ ಅವರ ನೀರಾವರಿ ಇಲಾಖೆ ಅಧಿಕಾರಿಗಳು ತಪ್ಪು ಮಾಹಿತಿಗಳನ್ನು ನೀಡಿ ಉತ್ತರ ಕರ್ನಾಟಕಕ್ಕೆ ಆಲಮಟ್ಟಿ ಜಲಾಶಯದಲ್ಲಿ KBJNL ಆ ಅಧಿಕಾರಿಗಳ ಕಚೇರಿ ಸ್ಥಳಾಂತರ ಮಾಡಿದ್ದೀವಿ ಅಂಥೇಳಿ ಸುಳ್ಳು ದಾಖಲೆಗಳನ್ನು ನೀಡಿ ನ್ಯಾಯಾಲಯಕ್ಕೂ ಸಹಿತ ತಪ್ಪು ದಾರಿ ಎಳೆಯುವಂಥ ಕೆಲಸ ನಿಮ್ಮ ನೀರಾವರಿ ಇಲಾಖೆ ಅಧಿಕಾರಿಗಳು ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ಮ ಸಂಬಂಧಪಟ್ಟ ಮಂತ್ರಿ, ನಿಮ್ಮ ಸಂಬಂಧಪಟ್ಟ ಉಪಮುಖ್ಯಮಂತ್ರಿ, ನೀವು ನಿಮ್ಮ ನೀರಾವರಿ ಇಲಾಖೆ ಅಧಿಕಾರಿಗಳೇ ಆ ಆಲಮಟ್ಟಿಗೆ KBJNL ಕಚೇರಿ ಸ್ಥಳಾಂತರ ಮಾಡಿದ್ದೀವಿ ಅಂಥೇಳಿ ಸುಳ್ಳುಗಳನ್ನು ಹೇಳಿದಾರೆ. ಅಂದಮೇಲೆ ಉತ್ತರ ಕರ್ನಾಟಕಕ್ಕೆ ಯಾಕೆ ಮಲ್ತಾಯಿ ಧೋರಣೆ ತೋರಾಕತ್ತೀರಿ ಡಿ.ಕೆ. ಶಿವಕುಮಾರ್? ನೀವು ಉತ್ತರ ಕರ್ನಾಟಕಕ್ಕೆ ಪದೇ 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 ಏಟಿಗೆ ಏಟು ಎದುರೇಟು ಕೊಡಾಕತ್ತೀರಿ. ಅದರ ಸಲುವಾಗಿ ನಿಮಗೆ ಉತ್ತರ ಕರ್ನಾಟಕದ ಮಹಾಜನತೆ, ಪುಣ್ಯವಂತ ಜನತೆ ನಿಮಗೆ ಯಾವಾಗಲೂ ಬೆಂಬಲ ಕೊಡೋದಿಲ್ಲ. ನೀವು ಮುಖ್ಯಮಂತ್ರಿ ಆಗುವ ಕನಸು ಸಹಿತ ನುಚ್ಚು ನೂರಾಕೈತಿ. ತಕ್ಷಣ ನಿಮ್ಮ ಅಧಿಕಾರಿಗಳನ್ನು ಕರೆಸಿ ಚೀಮಾರಿ ಹಾಕ್ರಿ, ಖಡಕ್ ಆದೇಶ ಕೊಡ್ರಿ. ಆ MD ಹೆಂಗೆ ಹೇಳ್ತಾನ ನೋಡ್ರಿ. ಅದರ ಸಲುವಾಗಿ ಉತ್ತರ ಕರ್ನಾಟಕದ ಒಬ್ಬ ವಿಜಯಪುರದ ಹೋರಾಟಗಾರ ಜವಳಿ ಅಂತ ಯುವಕ ಎಷ್ಟೊಂದು ಸಾರಿ ಹೋರಾಟ ಮಾಡಿ ಆ ಕಚೇರಿಯನ್ನು ಸ್ಥಳಾಂತರಗೊಳಿಸುವ ಸಲುವಾಗಿ ಅಧಿಕಾರಿಗಳ ಜೊತೆ ಮುಸುಕಿನ ಗುದ್ದಾಟ ಮಾಡಿ ಹೋರಾಟ ನ್ಯಾಯಾಲಯದಲ್ಲಿಯೂ ಸಹಿತ ಜಯ ಪಡೆದುಕೊಂಡರೂ ಸಹಿತ ಇನ್ನೂವರೆಗೆ ಆ ಕಚೇರಿಗಳು ಅಲ್ಲಿ ಸ್ಥಳಾಂತರ ಆಗಲಿಲ್ಲ. ಅಂದರೆ ಡಿ.ಕೆ. ಶಿವಕುಮಾರ್, ನೀವೇನಾದರೂ ಅಧಿಕಾರಿಗಳಿಗೆ ಮೌಖಿಕ ಆದೇಶ ಕೊಟ್ಟಿದ್ದೀರಾ? ಉತ್ತರ ಕರ್ನಾಟಕದ ಭಾಳ ಸಂಭಾಯಿತ ಜನ, ಮುಗ್ಧ ಜನ ನಮ್ಮನ್ನು ದುರುಪಯೋಗ ತಗೊಂಡ್ರೆ ಡಿ.ಕೆ. ಶಿವಕುಮಾರ್ ನಿಮಗೆ ಉಳಿಗಾಲಿಲ್ಲ. ನಿಮ್ಮ ರಾಜಕೀಯ ಭವಿಷ್ಯಕ್ಕೂ ಸಹಿತ ಉಳಿಗಾಲಿಲ್ಲ. ಆ ಜವಳಿ ಮಾಡುತ್ತಿರುವ ಹೋರಾಟ ಒಬ್ಬ ಉತ್ತರ ಕರ್ನಾಟಕದ ಹೋರಾಟದ ಮನೋಭಾವನೆಯಿಂದ ಬಂದಂಥ ಜವಳಿ ಇವತ್ತು ಆ KBJNL ಕಚೇರಿ ಆಲಮಟ್ಟಿಗೆ ಬರಬೇಕಂತ ಹೋರಾಟ ಮಾಡಿದಾಗ ಅದು ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಯಿಂದ ನ್ಯಾಯಾಲಯಕ್ಕೆ ಈಗಾಗಲೇ ಕಚೇರಿ ಸ್ಥಳಾಂತರಗೊಳಿಸಲಾಗಿದೆ ಅಂಥೇಳಿ ಸುಳ್ಳು ದಾಖಲೆ ಸಲ್ಲಿಸಿದಿರಿ. ಅಲ್ಲಿ ಹೋಗಿ ನೋಡಿದಾಗ ಕೇವಲ ಬೋರ್ಡ್ ಮಾತೈತ್ರಿ, ಅಲ್ಲಿ ಅಧಿಕಾರಿಗಳು ಇಲ್ಲ, ಯಾವುದೇ ಕಾರ್ಯಚಟುವಟಿಕೆ ಇಲ್ಲ. ತಕ್ಷಣ ಅಲ್ಲಿ ಲೋಕಾಯುಕ್ತದವರು ಹೋಗಿ ಭೇಟಿ ಕೊಡಬೇಕು. ತಕ್ಷಣ ಯಾರು ಸಂಬಂಧಪಟ್ಟ ಆ MD ಇರಲಿ, ಅಲ್ಲಿಯ ಅಧಿಕಾರಿಗಳು ಇರಲಿ, ಯಾರು ನಿರ್ಲಕ್ಷ್ಯ ಧೋರಣೆ ತೋರ್ಯಾರ, ಸುಳ್ಳು ಅಫಿಡೇಟ್ಗಳನ್ನು ಸಲ್ಲಿಸ್ಯಾರ, ಅವರಿಗೆ ಅಮಾನತನ್ನು ಮಾಡ್ತೀರಿ ಡಿ.ಕೆ. ಶಿವಕುಮಾರ್. ಡಿ.ಕೆ. ಶಿವಕುಮಾರ್, ನಿಮಗೊಂದು ಈಗ ಸಂಕಷ್ಟದ ದಾರಿ. ನೀವು ಸಹಿತ ಮೂಡ ಹಗರಣದಲ್ಲಿ ಯಾವ ರೀತಿ ಸಿದ್ದರಾಮಯ್ಯಗೆ ಸಂಕಷ್ಟ ಬಂದೈತಿ, ಅದೇ ರೀತಿ ನಿಮ್ಮ ಇಲಾಖೆಯಿಂದ ಸಂಕಷ್ಟ ಬಂದಿರಬಹುದು. ಈಗ ಅದನ್ನು ಹೆಂಗೆ ಎದುರಿಸ್ತೀರಿ ಡಿ.ಕೆ. ಶಿವಕುಮಾರ್? ಜವಳಿ ಮಾಡುತ್ತಿರುವ ಹೋರಾಟ ಉತ್ತರ ಕರ್ನಾಟಕಕ್ಕೆ ಕಚೇರಿಗಳು ಬರಬೇಕು, KBJNL ಕಚೇರಿ ಬರಬೇಕು, ಸುವರ್ಣಸೌಧಕ್ಕೆ ಕಚೇರಿ ಬರಬೇಕು, ಅಲ್ಲಿಯ ಸರ್ಕಾರ ಇಲ್ಲಿ 15 ದಿವಸ ಆಡಳಿತ ನಡೆಸಬೇಕು, ಈ ಸುವರ್ಣಸೌಧ ಶಕ್ತಿ ಸೌಧ ಆಗಬೇಕು ಅನ್ನುವ ಜವಳಿ ಹೋರಾಟಕ್ಕೆ ಉತ್ತರ ಕರ್ನಾಟಕದ ಮಹಾಜನತೆ ಈ ವಿಡಿಯೋ ನೋಡಿದ ತಕ್ಷಣ ಲೈಕ್ ಮತ್ತು ಶೇರ್ ಮಾಡಿರಿ, ಯೂಟ್ಯೂಬ್ದಾಗ ಬಟನ್ ಹೊಡಿರಿ. ಎಲ್ಲ ದಾಖಲೆಗಳನ್ನು ತೋರ್ಸಾಕತ್ತೀನಿ ಡಿ.ಕೆ. ಶಿವಕುಮಾರ್. ಡಿ.ಕೆ. ಶಿವಕುಮಾರ್ ಯಾವಾಗಲೂ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಬರುವಲ್ಲಿ ಯಶಸ್ವಿ ಆದರೆ ಉತ್ತರ ಕರ್ನಾಟಕದ ಜನತೆಯ ಬಗ್ಗೆ ಬಹಳ ಮಲ್ತಾಯಿ ಧೋರಣೆ ತೋರಾಕತ್ತೀರಿ. ಇದು ನಿಮಗೆ ನುಂಗಲಾರದ ತುಪ್ಪಾಗ್ತೈತಿ. ಒಂದು ದಿನ ಇದೇ ಉತ್ತರ ಕರ್ನಾಟಕದ ಜನತೆ, ಅಲ್ಲಿಯ ಶಾಸಕರು ಸಹಿತ ನೀವು ಮುಖ್ಯಮಂತ್ರಿ ಆಗುವ ರೇಸ್ನಲ್ಲಿ ಬಂದಾಗ ನಿಮ್ಮ ಹೆಸರನ್ನು ಯಾರೂ ತೆಗೆದುಕೊಳ್ಳುವುದಿಲ್ಲ. ಉತ್ತರ ಕರ್ನಾಟಕಕ್ಕೆ ನೀವು ಅನ್ಯಾಯ ಮಾಡಕತ್ತೀರಿ. ತಕ್ಷಣ ನಿಮ್ಮ ಅಧಿಕಾರಿಗಳಿಗೆ ಆದೇಶ ಮಾಡಿರಿ. ನ್ಯಾಯಾಲಯ ಏನು ಆದೇಶ ಕೊಟ್ಟೈತಿ? ನ್ಯಾಯಾಲಯದ ಆದೇಶ ಪಾಲನೆ ಮಾಡುವುದು ಸಂವಿಧಾನದ ಹಕ್ಕು. ಡಿ.ಕೆ. ಶಿವಕುಮಾರ್, ನಿಮಗೊಂದು ಎಚ್ಚರಿಕೆ ಕೊಟ್ಟಾನ. ಈ ಜವಳಿ ಭಾಳ ಗುಡಿಗ್ಯಾನ. ಈ ಜವಳಿ ಹೋರಾಟ ಯಶಸ್ವಿಯಾಗತೈತಿ. ರಾಜ್ಯಾದ್ಯಂತ ಈ ಜವಳಿ ಹೋರಾಟಕ್ಕೆ ಒಂದು ಶಕ್ತಿ ತುಂಬುವಲ್ಲಿ ಉತ್ತರ ಕರ್ನಾಟಕದ ಪ್ರಮುಖ ಹೋರಾಟಗಾರರು ಸಾಥ್ ಕೊಡಬೇಕು. ಇಲ್ಲದಿದ್ದರೆ ಡಿ.ಕೆ. ಶಿವಕುಮಾರ್ ತಕ್ಷಣ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅನ್ನುವುದೇ ಈ ಖಡಕ್ ಜವಾರಿ ಕಾಕನ ಸಂದೇಶ. ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ನಂಬರ್ 1 ನ್ಯೂಸ್ ಕನ್ನಡ ಫಾಲೋ ಮಾಡಿರಿ. ಫೇಸ್ಬುಕ್ದಾಗ ಫಾಲೋ ಮಾಡ್ಕೋತ ಹೋಗ್ರಿ. ಮತ್ತೊಂದು ಖಡಕ್ ಸುದ್ದಿ ಹಂಗೆ ಬರ್ತೀನಿ. ನಮಸ್ಕಾರ. ಒಂದು ತಿಂಗಳು ಏನು ಮಾಡಿಲ್ಲ ನೀವು.
ಇನ್ನು ಮುಂದಕ್ಕೆ ಏನಾದ್ರು ಮಾಡ್ತೀರಿ ಅಂತ? ಈಗ ನನ್ನ ಕೈಗೆ ಬಂದಿದೆ, ನನ್ನ ಗಮನಕ್ಕೂ ಬಂದಿದೆ, ಇದ್ರ ಮೇಲೆ ಕ್ರಮ ನಾವು ತಗೊಳ್ತೇವೆ. ಬಟ್ ನನ್ನ ಏನಂದ್ರೆ, ನನ್ನ ಮನಸ್ಸು ನೋವಂದ್ರೆ ಕನ್ನಿಂಗ್ನೆಸ್ ತೋರಿಸ್ತೀರಿ. ಇನ್ನೇನು ಸರ್ ನೀವೇ ಹೇಳಿ. ಸತ್ಯ ರೀ, ಈಗಲೇ ಬಂದಿದೆ, ಮುಂದೆನೆ ಹೇಳ್ತೇನೆ ನಾನು. ಆಯ್ತು ಸರ್, ಆರ್ಡರ್ ನಿಮ್ ಕೈಗೆ ಈಗ ಬಂದಿದೆ. ಲೇಟ್ ಆಯ್ತು ಅಂತ ಸರ್. ಸರಿ ಸರಿ, ನಿಮ್ ಕೈ ಈಗಲೇ ಬಂತು ಸರ್ ಆರ್ಡರ್. ಚೆಕ್ ಮಾಡ್ಬೇಕು ನಾನು. ಈಗಲೇ ಬಂತು ಸರಿ. ಅದು ಯಾವಾಗ ಆರ್ಡರ್ ಆಗಿರೋದು ಸರ್ ಹೇಳಿ, ಡೇಟ್ ಹೇಳ್ಬಿಟ್ಟು. ಓಕೆ, ಸೊ ನಾನು ಇಷ್ಟು ಮಾತಾಡೋದಲ್ಲ ಸರ್, ನಾನು ಕನ್ನಿಂಗ್ನೆಸ್ ಅಂತ ಪ್ರೂವ್ ಮಾಡ್ತಾ ಇದ್ದೀನಿ, ನೀವು ಕನ್ನಿಂಗ್ನೆಸ್ ಮಾಡ್ತಿದ್ದೀರಿ ಅಂತ. ಇಲ್ಲ, ಯಾವಾಗ ಸರ್ ಆರ್ಡರ್ ಆಗಿರೋದು? ನಾನು ಇಲ್ಲ ಅಂತ ಹೇಳ್ತೇನೆ ನಾನು. ಆರ್ಡರ್ ಡೇಟ್ ಹೇಳಿ ಸರ್. ನೋಡಿ, ನಾನು ಈಗ ಸರ್ ಆರ್ಡರ್ ಡೇಟ್ ಹೇಳಿ ಸರ್. ಸ್ವಾಮಿ, ನಾನು ಹೇಳಿದ್ರೆ ನೀವು ಕನ್ನಿಂಗ್ನೆಸ್ ಮಾಡ್ತಿರೋ ಇಲ್ವೋ ಅಂತ ಗೊತ್ತಾಗ್ಬಿಡುತ್ತೆ. ಇಲ್ಲ ರೀ, ಆರ್ಡರ್ ಡೇಟ್ ಹೇಳಿ ಸರ್. ಆಕ್ಷನ್ ಏನು ತಗೊಳ್ಳೋಂಥದ್ದಿಲ್ಲ. ವಾಟ್ ಐ ಆಮ್ ಸೇಯಿಂಗ್ ಇಸ್ ದಟ್, ಅದನ್ನೇ ಹೇಳಿ ಸರ್. ಸರ್ ಅದನ್ನ ಹೇಳಕ್ಕೆ ರೆಡಿ ಇಲ್ವಲ್ಲ? ಇಲ್ಲ, ಈ ಆರ್ಡರ್ ನನಗೂ ಮುಂಚಿತವಾಗಿ ಗೊತ್ತಿದೆ. ನಾನು ನಿಮ್ಮನ್ನು ಸುಳ್ಳು ಹೇಳ್ತೇನೆ ಅಂತ ಹೇಳಕ್ ಬರ್ತೀರಾ? ಹೇಳು ಸುಳ್ಳು. ಆಯ್ತು, ಆರ್ಡರ್ ಡೇಟ್ ಹೇಳಿ ಸರ್. ಆರ್ಡರ್ ಯಾವಾಗ ಆಗಿರೋದು? ನಾನು ಹೇಳಿರೋದು ಸುಳ್ಳು ಸರ್. ಸುಳ್ಳು. ಆರ್ಡರ್ ಡೇಟ್ ಎಷ್ಟು ಹೇಳಿ? ಯಾಕೆ ಸರ್ ಹಿಂದೇಟ್ ಹಾಕ್ತಿದ್ರೆ? ಆರ್ಡರ್ ಡೇಟ್ ಇಷ್ಟೆಲ್ಲ ಹೇಳಿದ್ರೆ ಆರ್ಡರ್ ಡೇಟ್ ಹೇಳಕ್ ಹಿಂದೇಟ್ ಯಾಕೆ ಹಾಕ್ತಿದ್ರೆ ನೀವು? 9th August ಡೇಟ್ ಆಗಿದೆ, ಗಣ ನ್ಯಾಯ ಆರ್ಡರ್ ಮಾಡಿದ್ದಾರೆ ಸರ್. ಲೆಕ್ಕ ಹಾಕೊಳ್ಳಿ ಸರ್ ನೀವು. ನಾನು ಇನ್ನೂ ಸ್ವಲ್ಪ ಮುಂಚೆ ಹೇಳಿದ್ 28 ಅಂತ ಹೇಳೋದು ನಂದೇ ತಪ್ಪಿಲ್ಲ. ಅದಕ್ಕಿಂತ 20 ದಿನ ಹಿಂದೆ ಇದು. ನನ್ನ ಒಂದೇ ಒಂದು ದಯವಿಟ್ಟು ತಿಳ್ಕೊಳ್ಳಿ, ನಾನು ಇದನ್ನು ಗೊತ್ತಿದೆ, ನಾ ಮುಚ್ಚಾಕಿದೆ ಏನಂತ ಹೇಳ್ತಿಲ್ಲ, ಅದಕ್ಕೆ ನಾನು ಮಾತಾಡ್ತೇನೆ ಮನಸ್ಸು ನೋವಿಂದ. ಸರ್ ಡ್ರಾಮಾ ಓಕೆ, ಮನಸ್ಸು ನೋವು ಬಹಳ ನಾಳೆಗೆ ನಿಮಗೂ ಅರಿಯುತ್ತೆ, ನಮಗೂ ಅರಿಯುತ್ತೆ. ಅವೆಲ್ಲ 9ನೇ ತಾರೀಕು ಆಗಿರೋದು. ಇನ್ನೇನ್ ಸರ್, ನೀವು 9ನೇ ತಾರೀಕು ಆಗಿರೋದ್ನ ಇವಾಗ ನಿಮಗೆ ಗಮನಕ್ಕೆ ಬಂದಿದೆ ಅಂದ್ರೆ ನಿಮ್ಮನ್ನು ಯಾಮಾರಿಸ್ತಿದ್ದಾರೆ ನಿಮ್ಮ ಸಹೋದ್ಯೋಗಿಗಳು ಅಂತ ಆಯ್ತು. ಅದ್ರ ಬಗ್ಗೆ ನಾವು ಚೇತ್ ಮಾತಾಡೋಣ ಆಯ್ತಲ್ವಾ? ಓಕೆ, ಕರೆಕ್ಟ್ ಅಲ್ವಾ? ಅದರ ಬಗ್ಗೆ ನಾವು ಕೇಳ್ತೇವೆ. ಆಯ್ತು, ಈಗ ಒಂದು ರಿಯಾಕ್ಷನ್ ಕೊಟ್ಬಿಡಿಸಿ. ಏನ್ ಘಟನೆ ಇದು? ಕೋರ್ಟ್ ಹೋಯ್ತು, ಈಗ ಕೋರ್ಟ್ ಇಂದ ಏನು ಆರ್ಡರ್ ಬಂದಿದೆ? ಕೋರ್ಟ್ ಆರ್ಡರ್ ನನ್ನ ಗಮನಕ್ಕೆ ಈಗ ಬಂದಿದೆ. ಅದೇನು ಕೇಸ್ ಏನು ಆರ್ಡರ್ ಪೂರ್ತಿ ಹೇಳ್ಬಿಡಿ ಸರ್. ಕೇಸ್ ಏನು ಸಾಕು ಕೊಟ್ಟರು. ಈಗ ನಾನು ಕೂತಿ ಓದ್ತೇನೆ, ಓದಿ ಏನ್ ಆರ್ಡರ್ ಮಾಡ್ತಾರೋ ಅದ್ ಕ್ರಮ ತಗೋತೇನೆ. ಆಯ್ತು ಸರ್. ಹಾಗಾದ್ರೆ ಏನ್ ಕೇಸ್ ಕೋರ್ಟ್ ಯಾಕೆ ಸರ್ ಹೋಗಿದ್ದು ನೋಡ್ತೀರಲ್ಲ? ಓಕೆ, ಘಟನೆ ಬಗ್ಗೆ ನಿಮ್ಗೆ ಗೊತ್ತೇ ಇಲ್ಲ. ಘಟನೆ ಬಗ್ಗೆ ನಮ್ಗೆ ಅರಿವಿರುತ್ತೆ. ಆರ್ಡರ್ ಬಗ್ಗೆ ಈಗ ನಮಗೆ ಅರಿವಾಗಿದೆ. ಈಗ ನಮ್ಗೆ ಬಂದಿದೆ. ಆಕ್ಷನ್ ಆನ್ ದಟ್. ಏನ್ ಕೇಸ್ ಪ್ರಕರಣ ಏನು ಅಂತ ಸರ್? ಓಕೆ, ಥ್ಯಾಂಕ್ ಯು. ಈಗ ನೀವೇ ಹೇಳಿ ಸರ್. ಕನ್ನಿಂಗ್ನೆಸ್ ಹೌದು ಅಲ್ವಾ?